ಈ ಟೀಸರ್ ನ ನೋಡಿ ಕೆಲವರು ಯಾಕೆ ಡಿಸಪಾಯಿಂಟ್ ಆಗ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. KGF ತರಾನೇ ಇದೆ, ಬೇರೆ ಯಾವ ಪಾತ್ರಗಳನ್ನು ತೋರಿಸಿಲ್ಲ, ವಯಲೆನ್ಸ್ 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 ತರಾನೇ ಇದ್ರಲ್ಲೂ ಇಂಗ್ಲಿಷ್ ನಲ್ಲಿ ಡೈಲಾಗ್ಸ್ ಇವೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಾವು ಆ ದಾರಿಯಲ್ಲಿ ಹೋಗೋದ್ ಬೇಡ. ನಾವು ಒಮ್ಮೆ ಕ್ರೊನಾಲಜಿಯನ್ನ ನೋಡಿ ಬರೋಣ. ಡಿಸೆಂಬರ್ 2023ರಲ್ಲಿ ಟೈಟಲ್ ರಿವೀಲ್ ವಿಡಿಯೋ ಬಂತು. ಅದರಲ್ಲಿ ಕ್ಲೌನ್, ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ಖೇಯೋಸ್ ಇಸ್ ಅ ಮ್ಯಾನ್, ಈ ಥರದ್ದೆಲ್ಲವೂ ರಿವೀಲ್ ಆಯ್ತು. ಅದಾದ್ಮೇಲೆ ಎಲ್ಲೋ ಹಿಸ್ ಅನ್ಟೇಮ್ಡ್ ಪ್ರೆಸೆನ್ಸ್ ಇಸ್ ಯುವರ್ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅಂತಾನು ಬಂತು. ನೋಡಿದ ಹಾಗೆ ನೆನಪು. ಸೊ ಇಲ್ಲೇನೋ ಬೇರೆ ಲೆವೆಲ್ ನಲ್ಲೇ ಪ್ಲಾನ್ ಮಾಡಿದ್ದಾರೆ ಅನ್ನೋ ಒಂದು ಐಡಿಯಾನಾದ್ರೂ ಸಿಕ್ತು. ಆಗಸ್ಟ್ 2024ರಲ್ಲಿ ಶೂಟ್ ಶುರು ಆಯ್ತು ಅಂತ ಅನ್ಸುತ್ತೆ. ಚಿತ್ರ ಏಪ್ರಿಲ್ 2025ರಲ್ಲಿ ರಿಲೀಸ್ ಆಗೋದಿತ್ತು, ಆದ್ರೆ ಆಗ್ಲಿಲ್ಲ. ಜನವರಿ 2025ರಲ್ಲಿ ಬರ್ತ್ಡೇ ಪೀಕ್ ಅಂತ ಬಿಟ್ರು. ಅದರಲ್ಲೇ ಆ ಕ್ಲಬ್ ಪ್ಯಾರೈಸೋ, ಅದನ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಅದು ಸ್ಪ್ಯಾನಿಷ್ ಪೋರ್ಚುಗೀಸ್ ಇರಬಹುದು. ಪ್ಯಾರೈಸೋ ಅಂದ್ರೆ ಪ್ಯಾರಡೈಸ್ ಅಂತೆ. ಸೊ ಕ್ಲಬ್ ಪ್ಯಾರಡೈಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲೇ ಒಂದು ಸ್ಟೀಮಿ ಸೀನ್ ಇತ್ತು. ಅದಕ್ಕೆ ಸ್ವಲ್ಪ ಶಾಕ್ ಆದ್ರು ಎಲ್ರು. ಡಿಸೆಂಬರ್ 2025ರಿಂದ ಹಿಡಿದು ಜನವರಿ 2026ರವರೆಗೂ ಅಲ್ಲಲ್ಲಿ ಆಕ್ಟ್ರೆಸಸ್ ನ ಇಂಟ್ರೊಡ್ಯೂಸ್ ಮಾಡ್ತಲೇ ಬಂದ್ರು. ನಾಡಿಯಾ, ಎಲಿಜಬೆತ್, ಗಂಗಾ, ರೆಬೆಕಾ, ಮೆಲಿಸಾ ಅಂತ. 8ನೇ ಜನವರಿ 2026ಕ್ಕೆ ರಾಯಾನ ಇಂಟ್ರೊಡ್ಯೂಸ್ ಮಾಡೋಕೆ ಅಂತ ಒಂದು ಟೀಸರ್ ನ ಬಿಟ್ರು. ಅದೂನು ಸ್ಟೀಮಿ, ಪ್ರೊವೊಕೇಟಿವ್ ಎಲ್ಲವೂ ಆಗಿತ್ತು. ಸೊ ಎಲ್ರೂ ಇನ್ನು ಫುಲ್ ಶಾಕ್. ಅದರಿಂದ ಕೆಲವು ನೆಗೆಟಿವ್ ರಿಯಾಕ್ಷನ್ಸ್ ಕೂಡ ಬಂದ್ವು. ಇನ್ನು ನಿನ್ನೆ ಚಿತ್ರದ ಅಫಿಷಿಯಲ್ ಟೀಸರ್ ಬಿಡುಗಡೆ ಆಯಿತು. ಸೆಕ್ಸ್, ಬ್ಲಡ್, ವಯಲೆನ್ಸ್, ಎಕ್ಸ್ಪ್ರೆಟಿವ್ಸ್ ಎಲ್ಲವೂ ಇವೆ. ಯಶ್ ಅವರೊಬ್ಬರನ್ನ ಬಿಟ್ರೆ ಅವ್ರಿಗೆ 3 ಲುಕ್ ಇದೆ ಅಂತ ಅನ್ಸತ್ತೆ ಈ ಚಿತ್ರದಲ್ಲಿ. ಅವರನ್ನ ಬಿಟ್ಟು ಬಾಲಾಜಿ ಮನೋಹರ್ ಸ್ವಲ್ಪ ಕಾಣಿಸ್ಕೊಂಡ್ರು. ಸುಧೇವ್ ನಾಯರ್ ಅಂತ ಒಬ್ಬರಿದ್ದಾರೆ, ಅವರು ಕಾಣಿಸ್ಕೊಂಡ್ರು. JK ಕಾರ್ತಿಕ್ ಜಯರಾಮ್ ಅವರು ಕಂಡ ಹಾಗೆ ಇತ್ತು, ಅದು ಅವರೇನೋ ಅಲ್ವೋ ಗೊತ್ತಾಗ್ಲಿಲ್ಲ. ಇವರೆಲ್ಲರೂ ಆ ಆಸ್ಟ್ರೇ ಸೀನಲ್ಲೇನೆ ಕಾಣಿಸಿತ್ತು. ಆಕ್ಟ್ರೆಸಸ್ ನ ಕೂಡ ಅಲ್ಲಲ್ಲಿ ತೋರಿಸಿದ್ದಾರೆ, ಆದ್ರೆ ಅವರ ಮುಖವನ್ನ ಎಲ್ಲೂ ಸರಿಯಾಗಿ ರಿವೀಲ್ ಮಾಡಿಲ್ಲ. ಆದ್ರೆ ಅದು ಇಂಟೆನ್ಷನಲ್, ಡೆಲಿಬರೇಟ್. 2025ರ 2026ರ ಬರ್ತ್ಡೇಗೆ ಬಂದ ಟೀಸರ್ಸ್ ನಲ್ಲಿ ಸ್ವಲ್ಪ ನಮ್ಮ ಆಡಿಯನ್ಸ್ ನ ರೆಡಿ ಮಾಡಿದ್ರು. ಇದರಲ್ಲಿ ಪ್ರೊವೊಕೇಟಿವ್ ಮೊಮೆಂಟ್ಸ್, ಸೀನ್ಸ್ ಇರುತ್ತೆ ಅಂತ. ನಿನ್ನೆ ಬಂದ ಟೀಸರ್ ನಲ್ಲಿ ವಯಲೆನ್ಸ್ ಕೂಡ ಯಥೇಚ್ಛವಾಗಿ ಇರುತ್ತೆ ಅಂತ ತೋರಿಸಿದ್ದಾರೆ. ಸಿಕ್ಕಾಪಟ್ಟೆ ಎಕ್ಸ್ಪ್ಲೋಷನ್ಸ್ ಕೂಡ ಇದ್ವು. ಯಶ್ ಅವರ ಪಾತ್ರಕ್ಕೂ ಎಕ್ಸ್ಪ್ಲೋಸಿವ್ಸ್ಗೂ ಏನೋ ಒಂದು ಸಂಬಂಧ ಇದ್ದ ಹಾಗೆ ಇದೆ. ಒಂದು ಶಾಟ್ ಅಲ್ಲಿ ಅವರ ಬಲಗೈಯಲ್ಲಿ ಸರ್ಕಸ್ ಕ್ಲೌನ್ ನ ಒಂದು ಸಣ್ಣ ಡಾಲ್ ನ ಹಾಗೆ ಏನೋ ಒಂದು ಇಟ್ಕೊಂಡಿರ್ತಾರೆ. ಅದು ಬಾಂಬಾ ಗೊತ್ತಿಲ್ಲ, ಯಾಕಂದ್ರೆ ಅದಾದ್ಮೇಲೆ ಸ್ಟಾಪ್ ವಾಚ್ ತೋರಿಸ್ತಾರೆ. ಅದಾದ್ಮೇಲೆ ಎಕ್ಸ್ಪ್ಲೋಷನ್ ಒಂದು ಆಗುತ್ತೆ. ವಿಜುವಲ್ಸ್ ಎಕ್ಸಲೆಂಟ್. ಆ ಲೈಟಿಂಗು, ಒಂದು ರೀತಿಯ ಕ್ರಿಶ್ಚಿಯನ್ ಯುರೋಪಿಯನ್ ಆರ್ಕಿಟೆಕ್ಚರ್, ಹಾಗೇನೆ ಸೂಪರ್ಬ್ VFX. ಆ ಆರ್ಕಿಟೆಕ್ಚರ್ ಬಗ್ಗೆ ಆಮೇಲೆ ಸ್ವಲ್ಪ ಮಾತಾಡೋಣ. ಆಕ್ಟಿಂಗ್ ನಲ್ಲಿ ಸೂಪರ್ ಕಾನ್ಫಿಡೆಂಟ್ ಆಗಿ, ಪ್ರಿಸೈಸ್ ಆಗಿ ಕಾಣಿಸ್ತಾ ಇದ್ದಾರೆ ಯಶ್ ಅವರು. ಆಸ್ಟ್ರೇನಲ್ಲಿ ಆ ಇನ್ನೊಬ್ಬನ ಮುಖವನ್ನ ಪಚ್ಚಡಿ ಮಾಡಿ ಇವರು ಕೂರ್ಬೇಕಾದ್ರೆ ಒಂದು ಅನ್ಸ್ಟೇಬಲ್ ಆಗಿರ್ತಾರಲ್ಲ, ಅದರಲ್ಲಿ ಇವರು ಎಷ್ಟು ಕುಡಿದಿದ್ದಾರೆ ಅನ್ನೋದನ್ನ ತೋರಿಸಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಟಿಂಗ್ ನ ಪಕ್ಕಕ್ಕಿಟ್ರೆ ನನಗೆ ಯಶ್ ಅವರು ತುಂಬಾನೇ ಹಿಡಿಸೋದು ಅವರ ವಿಷನ್ಗೆ, ದಿ ಅಬಿಲಿಟಿ ಅಂಡ್ ದ ವಿಲ್ಲಿಂಗ್ನೆಸ್ ಹಿ ಹ್ಯಾಸ್ ಟು ಡ್ರೀಮ್ ಬಿಗ್. KGF ಚಿತ್ರಗಳಾದ ಮೇಲೆ ಎಂಥ ಚಿತ್ರವನ್ನ ಮಾಡಬೇಕು ಅನ್ನೋ ಕನ್ಫ್ಯೂಷನ್, ಯಾವ ಮಟ್ಟದ ಕನ್ಫ್ಯೂಷನ್ ಇರಬಹುದು ಅಂತ ನಾವೆಲ್ಲರೂ ಒಮ್ಮೆ ಯೋಚನೆ ಮಾಡಬೇಕು. ಆ ರೀತಿಯ ಮಟ್ಟದ ಒಂದು ಪ್ಯಾನ್ ಇಂಡಿಯಾ ಹಿಟ್ ಅನ್ನ ಕೊಟ್ಟ ಮೇಲೆ ನೀವು ನೋಡಿ, ಅನೇಕ ಹೀರೋಗಳ ನೆಕ್ಸ್ಟ್ ಚಿತ್ರಗಳು ಅಷ್ಟು ವರ್ಕ್ ಆಗಿಲ್ಲ, ಯಾಕಂದ್ರೆ ಆ ಕನ್ಫ್ಯೂಷನ್ ಆ ರೀತಿಯದ್ದು. ಆದ್ರೆ ಯಶ್ ಅವರ ವಿಚಾರದಲ್ಲಿ ನನ್ನ ಪ್ರಕಾರ ಸರಿಯಾಗಿ ಯೋಚನೆ ಮಾಡಿ ಒಂದು ಹೊಸ ಜಗತ್ತನ್ನ, ಒಂದು ಹೊಸ ಟ್ರೀಟ್ಮೆಂಟ್ ಅಲ್ಲಿ ಒಂದು ಕಥೆಯನ್ನ ಹೇಳೋಣ ಅಂತ ಹೊರಟಿರೋ ಹಾಗಿದೆ ಟಾಕ್ಸಿಕ್ ನಲ್ಲಿ. ಅವರು ಕೋ-ರೈಟರ್, ಅವರೇ ಕೋ-ಪ್ರೊಡ್ಯೂಸರ್ ಕೂಡ. ಸೊ he's truly putting his money where his mouth is. ಪ್ಯಾನ್ ಇಂಡಿಯಾ ಹಿಟ್ಸ್ ಅನ್ನ ಕೊಟ್ಟ ಮೇಲೆ ಬೇರೆ ನಟರ ಚಿತ್ರಗಳು ಬಂದಾಗ ಎಲ್ಲೋ ನನಗದು ಸ್ವಲ್ಪ ಡೌನ್ ಗ್ರೇಡ್ ಆಯ್ತಲ್ಲ ಅಂತ ಅನ್ಸಿದ್ದುಂಟು. ಆದ್ರೆ ಟಾಕ್ಸಿಕ್ ನ ವಿಚಾರದಲ್ಲಿ ನನಗೆ ಹಾಗನ್ನಿಸ್ತಾ ಇಲ್ಲ. ಅಫ್ಕೋರ್ಸ್ ಟಾಕ್ಸಿಕ್ ನಲ್ಲಿ ಯಶ್ ಅವರ ಪೊಸಿಷನಿಂಗ್ ಹೆಚ್ಚಾಗಿದೆ. ಗೀತು ಮೋಹನ್ ದಾಸ್ ಅವರು ಕಾಣಿಸ್ತಾ ಇಲ್ಲ. ಚಿತ್ರ ಚೆನ್ನಾಗಿದ್ದಲ್ಲಿ ಇವೆಲ್ಲವೂ ಪ್ರಾಬ್ಲಮ್ಸ್ ಅಲ್ವೇ ಅಲ್ಲ. ಯಶ್ ಅವರು ಮಾರ್ಕೆಟ್ ನಲ್ಲಿ ಹೇಗೆ ನಿಲ್ಲಬೇಕೋ ಹಾಗೆ ನಿಲ್ಲಬೇಕು. ಹಾಗೆ ನಿಲ್ಲಬೇಕು ಅಂದ್ರೆ ಮಾರ್ಕೆಟ್ ನಲ್ಲಿ ಟಾಕ್ಸಿಕ್ ಅನ್ನ ಹೇಗೆ ನಿಲ್ಲಿಸಬೇಕು ಹಾಗೆ ನಿಲ್ಲಿಸಬೇಕು. ಹಿಸ್ ನೆಕ್ಸ್ಟ್ ಸ್ಟಾಪ್ ಇಸ್ ರಾಮಾಯಣ. ಸೊ ಥಿಂಕ್ ಅಬೌಟ್ ದಟ್. ಹೌದು, ಆಕ್ಟ್ರೆಸಸ್ ಈ ಟೀಸರ್ ನಲ್ಲಿ ಸರಿಯಾಗಿ ಕಾಣಿಸ್ಲಿಲ್ಲ. ಮುಂದೆ ಬರೋ ಮೆಟೀರಿಯಲ್ ನಲ್ಲಿ ಕಾಣಿಸಬಹುದೇನೋ. ಹೌದು, KGFಗೂ ಸಲಾರ್ಗೂ ಎಡಿಟರ್ ಆಗಿದ್ದ ಉಜ್ವಲ್ ಕುಲಕರ್ಣಿ ಅವರೇ ಇದಕ್ಕೂ ಎಡಿಟರ್. ಆದ್ರೆ ಅವೆಲ್ಲ ನಮಗೆ ಯಾಕೆ, ನರೇಟಿವ್ ಹೇಗಿದೆ ಅನ್ನೋದನ್ನ ನೋಡೋಣ.
ರಾಜೀವ್ ರವಿ ಅವರ ವಿಷುವಲ್ಸ್ ಹೇಗಿದೆ ಅನ್ನೋದನ್ನ ನೋಡೋಣ. ಟಿ.ಪಿ. ಅಬಿದ್ ಅವರ ಪ್ರೊಡಕ್ಷನ್ ಡಿಸೈನ್ ಹೇಗಿದೆ ಅನ್ನೋದನ್ನ ನೋಡೋಣ. ರವಿ ಬಸ್ರೂರ್ ಅವರು ಇಲ್ಲಿವರೆಗೂ ಸಟಲ್ ಆಗೇ ಹೋಗಿದ್ದಾರೆ. ಮುಂದಕ್ಕೆ ಏನಾಗತ್ತೆ ನೋಡೋಣ. ಈ ಕಥೆಯನ್ನ ಡಿಕೋಡ್ ಮಾಡುವ ಇಂಟ್ರೆಸ್ಟ್ ನನಗಿಲ್ಲ. ಅಷ್ಟು ಮೆಟೀರಿಯಲ್ ಕೂಡ ಇಲ್ಲ ಅಂತ ಅನ್ಸುತ್ತೆ. ರಾಯಲ್ ಸರ್ಕಸ್ಗಂತೂ ತುಂಬಾನೇ ಮುಖ್ಯತ್ವ ಇದೆ. ಅದು ದ ಗ್ರೇಟೆಸ್ಟ್ ಶೋ ಇನ್ ದ ವರ್ಲ್ಡ್. ರಾಯನ ಪಾತ್ರಕ್ಕೂ ಆ ಸರ್ಕಸ್ಗೂ ಅಥವಾ ಆ ಸರ್ಕಸ್ ನಲ್ಲಿ ಇರೋ ವ್ಯಕ್ತಿಗಳಿಗೂ ಯಾವುದೋ ಒಂದು ರೀತಿಯ ಎಮೋಷನಲ್, ಒಂದು ಡೀಪ್ ಎಮೋಷನಲ್ ರಿಲೇಶನ್ಶಿಪ್ ಇರಬಹುದೇನೋ. ಕಿಯಾರಾ ಅದ್ವಾನಿ ಅವರ ನಾದಿಯಾ ಆ ಸರ್ಕಸ್ ಎಪಿಸೋಡ್ ನಲ್ಲೇ ಬರಬಹುದು ಏನೋ. ಆ ಎಮೋಷನಲ್ ಕನೆಕ್ಟ್ ಇರಬಹುದು ಅಂತ ಯಾಕೆ ನಾನು ಊಹಿಸ್ತಾ ಇದ್ದೀನಿ ಅಂದ್ರೆ, ಗಡ್ಡವಿಲ್ಲದ ಯಶ್ ಬರ್ತಾರಲ್ಲ, ಅವರ ತಲೆಯ ಪಕ್ಕಕ್ಕೆ ತಲೆಯ ಹಿಂದೆ ಈ ಸರ್ಕಸ್ ಟಿಕೆಟ್ ನಲ್ಲಿ ಬರುವ ಹಾಗೆ ಅಡ್ಮಿಟ್ 1 ಅನ್ನೋ ಒಂದು ಟ್ಯಾಟೂ ಇದೆ. ಅಪ್ಪ ಮಗನ ಕಥೆ ಇರಬಹುದು, ಇದು ರಿವೆಂಜ್ ವೆಂಜನ್ಸ್ ಕಥೆ ಇರಬಹುದು, ಟ್ರೈನು, ಶಿಪ್ಪು, ಪೋರ್ಟು, ಫ್ಲೈಟು ಎಲ್ಲವೂ ಇದೆ. ಸೊ ಸ್ಮಗ್ಲಿಂಗ್ ಇನ್ವಾಲ್ವ್ ಆಗಿರಬಹುದು. ಚೈನಾದ ಲ್ಯಾಂಟರ್ನ್ ಫೆಸ್ಟಿವಲ್, ಡ್ರ್ಯಾಗನ್ಸ್, ನ್ಯೂ ಇಯರ್ ಆ ಕಡೆಗೂ ಹೋಗುತ್ತೆ ಸ್ವಲ್ಪ ಈ ಕಥೆ. ಗ್ರೇವ್ ಯಾರ್ಡ್ ನ ಎಪಿಸೋಡ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸರ್ಕಸ್ ನಲ್ಲಿ ಪ್ರಾಣಿಗಳಿವೆ. ಆ ಸರ್ಕಸ್ ನಲ್ಲಿ ಈ ಕ್ಯಾರೆಕ್ಟರ್ ಯಾರು ಏನು ಗೊತ್ತಾಗ್ಲಿಲ್ಲ, ಅವರೇ ಇವರ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ವಾಟ್ ಎವರ್ ಯು ಆರ್ ಸೀಕಿಂಗ್ ಇಸ್ ಸೀಕಿಂಗ್ ಯು ಅನ್ನೋ ರೂಮಿ ಲೈನ್ ಅನ್ನ ಯಶ್ ಅವರು ಯಾವುದೋ ಟ್ವೀಟ್ ಅಲ್ಲಿ ಯೂಸ್ ಮಾಡಿದ್ರು ಅನ್ನೋ ನೆನಪು. ಆದ್ರೆ ನಿನ್ನೆಯಿಂದ ರೂಮಿ 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 ಅಂತ ಶುರುವಾಯ್ತಲ್ಲ, ಇದೇನಪ್ಪ ಅಂತ ಹುಡುಕಿದಾಗ ನನಗೆ ಸಿಕ್ಕಿದ್ದು ಇದು. ಟಾಕ್ಸಿಕ್, also known as Toxic, a fairy tale for grown-ups, is an upcoming period gangster action thriller film directed by Geetu Mohandas, starring Yash in a dual role as characters named Raya and Rumi. Alongside Nayantana, Kiara Advani, Huma Qureshi and others, the movie is set to release on March 19th, 2026. The plot is set in Goa during a historical period spanning the early 1940s to the 1970s. Against the backdrop of fading colonial influence and the rise of organized crime syndicates. It explores the darker underbelly hidden beneath Goa's picturesque beaches and vibrant culture. The story follows a man, played by Yash, who rises to build a powerful criminal empire through extreme violence, manipulation, fear, and betrayal. Power must be seized rather than granted, and it comes with a heavy price. As smuggling routes turn into violent battlegrounds, loyalties fracture, suspicion grows, and paranoia becomes essential for survival. The narrative delves into psychological turmoil, the consequences of ruthless choices, and an internal abyss that proves more dangerous than external threats. Framing it as a savage, gritty saga of ambition, greed, fractured relationships, and moral dissent in a world of drug cartels and crime. ಇದೆಲ್ಲವೂ ಎಷ್ಟು ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಇದರ ಜೊತೆಗೆ ಒಂದು ಟಿಕ್ಬಿಟ್ ಇನ್ಫಾರ್ಮೇಶನ್ ನ ಕೊಡ್ಲಾ. ಆ ಇನ್ಫಾರ್ಮೇಶನ್ ಈ ಕಥೆಗೆ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತಿಲ್ಲ, ಬಟ್ ಹೇಳೋದನ್ನ ಹೇಳ್ಬಿಡ್ತೀನಿ. ಈ ಚಿತ್ರದಲ್ಲಿ ಕ್ಲಬ್ ಪ್ಯಾರೈಸೋ ಇದೆ, ಕ್ಲಬ್ ಪ್ಯಾರಡೈಸ್, ಸರ್ಕಸ್ ಇದೆ, ಆದ್ರೆ ಅದರ ಜೊತೆಗೆ ಒಂದು ನಾಟಕನೂ ಇದೆ. ಆ ನಾಟಕದ ಪೋರ್ಷನ್ಸ್ ಚಿತ್ರದಲ್ಲಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಂದ್ರೆ ಅದರಲ್ಲಿ ಒನ್ ಆಫ್ ದಿ ಹೀರೋಯಿನ್ಸ್ ಇರಬಹುದಾ ಅದನ್ನು ನನಗೆ ಗೊತ್ತಿಲ್ಲ. ಆದರೆ ನಾಟಕದ ಹೆಸರು ದ ಬೆಲ್ ಕ್ಯಾಬಲ್. ಬೆಲ್ ಅಂದ್ರೆ ಫ್ರೆಂಚ್ ನಲ್ಲಿ ಚಂದದ ಹುಡುಗಿ ಅಂತ ಅರ್ಥ. ಕ್ಯಾಬಲ್ ಅನ್ನೋದು ಸೌತ್ ಬಾಂಬೆನಲ್ಲಿ ಒಂದು ಏರಿಯಾ, ಇವತ್ತಿಗೂ ಇದೆ. ಸೊ ದ ಬೆಲ್ ಕ್ಯಾಬಲ್ ಅಂದ್ರೆ ಕ್ಯಾಬಲ್ನ ಸುಂದರಿ ಅಂತ ಅರ್ಥ. ಕ್ಯಾಬಲ್ ನಲ್ಲಿ ಮುಂಚೆ ಇದ್ದದ್ದು ಒಂದು ದೊಡ್ಡ ಗೋವನ್ ಕ್ಯಾಥೋಲಿಕ್ ಕಮ್ಯುನಿಟಿ ಅಂತೆ. ಅದಕ್ಕೇನೆ ಅಲ್ಲಿ ಪೋರ್ಚುಗೀಸ್, ಬ್ರಿಟಿಷ್ ಕೊಲೋನಿಯಲ್ ಪೀರಿಯಡ್ ಆರ್ಕಿಟೆಕ್ಚರ್ ಎಲ್ಲ ಇತ್ತಂತೆ. ಜೋವಾವೋ ಅಗುಸ್ಟಿನ್ಯೋ ಫರ್ನಾಂಡಸ್ ಅನ್ನೋರು ಈ ನಾಟಕವನ್ನ 1893ರಲ್ಲಿ ಬರೆದದ್ದು. 1895ರಲ್ಲಿ ಈ ನಾಟಕ ಸ್ಟೇಜ್ ಆಗಿತ್ತು. ಅದಾದ್ಮೇಲೆ ಕೊಂಕಣಿ ಥಿಯೇಟರ್ಗೆ ಇದು ಮೊದಲನೇ ನಾಟಕ, ಮುಖ್ಯವಾದ ನಾಟಕ ಆಯ್ತು. ಸರಿ, ಇದು ನಾಟಕ ಆಯ್ತು. ಆದ್ರೆ ಈ ಫಿಲಮ್ ಅನ್ನೇ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಹೇಳ್ತಾ ಇದಾರಲ್ಲ, ಫೇರೀಸ್ ಅಂತೂ ಇದ್ದ ಹಾಗೇನೆ ಇದ್ದಾರೆ, ಆದ್ರೆ ಬಾಕಿ ಟೇಲ್ ಅನ್ನ ನಾವು ಬಿಗ್ ಸ್ಕ್ರೀನ್ ಮೇಲೆ ನೋಡ್ಬೇಕು. ಶೋರ್, ಚಿತ್ರ 2025ರಲ್ಲೇ ಬಿಡುಗಡೆ ಆಗ್ಬೇಕಿತ್ತು, ಆಗ್ಲಿಲ್ಲ, ಪೋಸ್ಟ್ಪೋನ್ ಆಯ್ತು. ಸೊ ಅದು ಪ್ಲಾನ್ ಪ್ರಕಾರ ಹೋಗ್ಲಿಲ್ಲ. ಆದ್ರೆ ಇವರು ರಿಲೀಸ್ ಮಾಡ್ತಿರೋ ಪ್ರಮೋಷನಲ್ ಮೆಟೀರಿಯಲ್ ಎಲ್ಲವೂ ಪಕ್ಕಾ ಪ್ಲಾನ್ಡೇ ಅಂತ ನನಗನ್ಸುತ್ತೆ. ಯಾವ ಮಟ್ಟಕ್ಕೆ ಪ್ಲಾನ್ಡ್ ಅಂತ ನನಗನ್ಸುತ್ತೆ ಅಂದ್ರೆ, ರೈಟಿಂಗ್ ನಲ್ಲಿ ಇದ್ದಾಗ್ಲೋ ಅಥವಾ ಶೂಟ್ ಮಾಡ್ಬೇಕಾದ್ರೇನೋ ಈ ಎಲ್ಲಾ ಶಾರ್ಟ್ಸು ಟ್ರೇಲರ್ ಅಲ್ಲಿ ಬಿಡ್ತಾ ಇದೀವಿ, ಟೀಸರ್ ಅಲ್ಲಿ ಬಿಡ್ತಾ ಇದೀವಿ, ಫಸ್ಟ್ ಲುಕ್ ಅಲ್ಲಿ ಬಿಡ್ತಾ ಇದೀವಿ ಅಂತ ಆಲೋಚನೆ ಮಾಡಿನೇ ಮಾಡಿದ ಹಾಗಿದೆ. ಮುಂದಕ್ಕೆ ಏನನ್ನ ರಿಲೀಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ.
ಏನು ಪ್ರಮೋಷನಲ್ ಮೆಟೀರಿಯಲ್ ಫಾರ್ ಎಕ್ಸಾಂಪಲ್ ಟ್ರೇಲರ್ ರಿಲೀಸ್ ಮಾಡಲಿಲ್ಲ ಅನ್ನೋದಾದ್ರೆ 19ನೇ ತಾರೀಕು ಬಿಗ್ ಸ್ಕ್ರೀನ್ ನಲ್ಲೇ ಫಿಲಮ್ ಅನ್ನೇ ನೋಡೋಣ. ಅಂದ ಹಾಗೆ ನಿಮ್ಮ ಫಸ್ಟ್ ಟಿಕೆಟ್ ಯಾವ್ದಕ್ಕೆ? ಟಾಕ್ಸಿಕ್ಗೋ ಅಥವಾ ಧುರಂಧರ್ 2ಗೋ?